ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಪಲ್ಲವಿ ಪಯಣ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ರಂಗನ ಸುದೀರ್ಘ ಜರ್ನಿಯನ್ನು ನೋಡಿದ ನಾವು ರಂಗನ ಚಡ್ಡಿ ದೋಸ್ತ್ ಸಿದ್ಧನ ಬಗ್ಗೆ ತಿಳಿದುಕೊಳ್ಳಲೇಬೇಕು. ಈತನ ಕಥೆಯು ಕಣ್ಣೀರಿನ ಕಥೆಯಾಗಿದೆ. ರೌಡಿ ರಂಗನ ನೆಚ್ಚಿನ ಗೆಳೆಯ ಸಿದ್ಧ ತನ್ನ ಬದುಕಿಗಾಗಿ ನಡೆಸಿದ ಹೋರಾಟ ಅಸಾಧಾರಣವಾದದ್ದು. ತಿಂಗಳುಗಳ ಕಾಲ ಸಾವು ಬದುಕಿನ ನಡುವೆ ಹೋರಾಡಿದ ಸಿದ್ಧ ಅಂತಿಮವಾಗಿ ಸೋತಿದ್ದು ಆ ವಿಧಿಯ ಆಟಕ್ಕೆ. ಬದುಕಬೇಕೆಂಬ ಅದಮ್ಯ ಆಸೆ ಅವನಲ್ಲಿತ್ತು, ಆದರೆ ಅವನ ದೇಹ ಅವನಿಗೆ ಬೆಂಬಲ ನೀಡಲಿಲ್ಲ. ಇಂದು ನಾವು ಮಂಚನಬೇಲೆ ಕೆರೆಯಲ್ಲಿ ತನ್ನ ಅಂತಿಮ ದಿನಗಳನ್ನು ಕಳೆದ ಸಿದ್ಧನ ಆ ಕರುಣಾಜನಕ ಕಥೆಯನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ರಂಗ ಸಿದ್ಧರ ಸ್ನೇಹ. ರಂಗನಿಂದ ದೂರವಾದ ಸಿದ್ಧ. ಫ್ರೆಂಡ್ಸ್, ಸ್ನೇಹ ಅನ್ನೋದು ಕೇವಲ ಮನುಷ್ಯರಿಗೆ ಮಾತ್ರ ಸೀಮಿತವಲ್ಲ. ಬನ್ನರ್ಘಟ್ಟ ಮತ್ತು ಮಾಗಡಿಯ ಕಾಡುಗಳಲ್ಲಿ ಇಬ್ಬರು ಗೆಳೆಯರಿದ್ದರು. ಒಬ್ಬ ರೌಡಿ ರಂಗ, ಮತ್ತೊಬ್ಬ ಸಿದ್ಧ. ಇವರಿಬ್ಬರ ಸ್ನೇಹ ಎಷ್ಟೊಂದು ಗಾಢವಾಗಿತ್ತೆಂದರೆ ಕಾಡಿನ ಸಂಚಾರದಿಂದ ಹಿಡಿದು ಜನರ ಹೊಲಕ್ಕೆ ನುಗ್ಗುವವರೆಗೂ ಇವರಿಬ್ಬರು ಸದಾ ಜೊತೆಯಾಗಿರುತ್ತಿದ್ದರು. ಗುಂಪಿನಲ್ಲಿ 11 ಗಂಡಾನೆಗಳು ಇದ್ದರು. ಇವರಿಬ್ಬರು ಚಡ್ಡಿ ದೋಸ್ತ್ಗಳಂತೆ ಇದ್ದರು. ಎಲ್ಲದರಲ್ಲಿಯೂ ಜೊತೆಯಾಗಿ ಒಬ್ಬರಿಗೆ ಒಬ್ಬರು ಸಾಥ್ ನೀಡುತ್ತಿದ್ದರು. ರಂಗನ ಕೀಟಲೆಗಳಲ್ಲಿ ಸಿದ್ಧ ಯಾವಾಗಲೂ ಬೆಂಬಲಿಗನಂತೆ ಇರುತ್ತಿದ್ದ ಎನ್ನಲಾಗಿದೆ. ಸಿದ್ಧ ರಂಗನ ಗುಂಪಿನ ಅತ್ಯಂತ ನಂಬಿಕಸ್ಥ ಸಂಗಾತಿಯಾಗಿದ್ದ. ಸುಮಾರು 35 ವರ್ಷದ ಸಿದ್ಧ ರಂಗನಷ್ಟೇ ಬುದ್ಧಿವಂತನಾಗಿದ್ದ, ಆದರೆ ರಂಗನಂತೆ ರೌಡಿಯಾಗಿರಲಿಲ್ಲ. ಸಿದ್ಧ ಸ್ವಲ್ಪ ಸೌಮ್ಯ ಸ್ವಭಾವದವನು. ಮಾಗಡಿ ಮತ್ತು ಸಾವಂದುರ್ಗ ಕಾಡುಗಳಲ್ಲಿ ಇವರಿಬ್ಬರ ಜೋಡಿ ಅಜೇಯವಾಗಿತ್ತು. ಆದರೆ ರಂಗನನ್ನು 2016ರಲ್ಲಿ ಅರಣ್ಯ ಇಲಾಖೆ ಸೆರೆ ಹಿಡಿದ ನಂತರ ಸಿದ್ಧ ತನ್ನ ಏಕೈಕ ಗೆಳೆಯನನ್ನು ಕಳೆದುಕೊಂಡು ಒಂಟಿಯಾದನು. ಗೆಳೆಯನ ಅಗಲಿಕೆಯಿಂದ ಸಿದ್ಧ ಹತಾಶನಾಗಿದ್ದನು ಮತ್ತು ಹೆಚ್ಚಾಗಿ ಜನವಸತಿ ಪ್ರದೇಶದ ಕಡೆಗೆ ಬರಲು ಶುರು ಮಾಡಿದನು. ಹಾಗೆ ಸಿದ್ಧನ ನಂತರದ ಜೀವನ ದುರಂತದ ಹಾದಿ ಹಿಡಿಯಿತು. ಇಂದು ನಾವು ಸಿದ್ಧನ ಈ ಕಣ್ಣೀರಿನ ಕಥೆಯನ್ನು ನೋಡೋಣ. ವಿಧಿಯ ಆಟ, ಕರಾಳ ಅಪಘಾತ. ಆಗಸ್ಟ್ 2016ರಲ್ಲಿ ಮಾಗಡಿಯ ಅವರೇಹಳ್ಳಿ ಬಳಿ ಸಿದ್ಧನ ಬದುಕನ್ನು ಬದಲಿಸುವ ಘಟನೆ ನಡೆಯಿತು. ಸಾವಂದುರ್ಗ ಅರಣ್ಯದ ಸಮೀಪವಿರುವ ಅರ್ಕಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದ್ದ ಈ ಅಣೆಕಟ್ಟು ವನ್ಯಜೀವಿಗಳ ತಾಣವಾಗಿದೆ. ಸೆಪ್ಟೆಂಬರ್ ತಿಂಗಳ ಆರಂಭದಲ್ಲಿ ಆಹಾರ ಹುಡುಕುತ್ತಾ ಈ ಪ್ರದೇಶಕ್ಕೆ ಸಿದ್ಧ ಬಂದಿದ್ದ. ಈತ ಇಲ್ಲಿಗೆ ಬಂದಿದ್ದೇ ತಪ್ಪಾಗಿತ್ತು. ಅವನಿಗೆ ಗೊತ್ತಿರಲಿಲ್ಲ ಅವನ ಅಂತಿಮ ದಿನಗಳು ಈ ಪ್ರದೇಶದಲ್ಲೇ ಇರಲಿವೆ ಅಂತ. ಆಹಾರ ಹುಡುಕುತ್ತಾ ಅಲಿಯುತ್ತಿದ್ದ ಸಿದ್ಧ ಆಕಸ್ಮಿಕವಾಗಿ ಸುಮಾರು 15 ಅಡಿ ಅಗಲದ ದೊಡ್ಡ ಕಂದಕವೊಂದರಲ್ಲಿ ಬಿದ್ದ. ಈ ಭೀಕರ ಅಪಘಾತದಿಂದ ಅವನ ಬಲಮುಂಗಾಲು ಮುರಿದು ಹೋಗಿತ್ತು ಮತ್ತು ದೇಹದ ಮೇಲೆ ಅನೇಕ ಆಳವಾದ ಗಾಯಗಳಾಗಿದ್ದವು. ದೊಡ್ಡ ಕಂದಕದಲ್ಲಿ ಬಿದ್ದು ಪೆಟ್ಟಾಗಿದ್ದ ಸಿದ್ಧನಿಗೆ ತನ್ನ ದೇಹದ ಭಾರವನ್ನು ಹೊರಲು ಸಾಧ್ಯವಾಗದ ಪರಿಸ್ಥಿತಿ ಎದುರಾಗಿತ್ತು. ಹೀಗಾಗಿ ಸಿದ್ಧ ಮಂಚನಬೇಲೆ ಕೆರೆಯ ಹಿನ್ನೀರಿಯಲ್ಲಿ ಆಶ್ರಯ ಪಡೆದನು. ನೀರಿನ ನೈಸರ್ಗಿಕ ತೇಲುವ ಶಕ್ತಿಯು ಅವನ ಮುರಿದ ಕಾಲಿನ ಮೇಲೆ ಒತ್ತಡವನ್ನು ಕಡಿಮೆ ಮಾಡಿ ನೋವಿನಿಂದ ಸ್ವಲ್ಪ ಉಪಶಮನ ನೀಡಿತು. ನೀರಿನಲ್ಲಿದ್ದರೆ ತನ್ನ ದೇಹದ ಭಾರ ಕಡಿಮೆಯಾಗಿ ನೋವು ಸ್ವಲ್ಪ ಉಪಶಮನವಾಗುತ್ತದೆ ಅನ್ನೋದು ಆ ಮೂಕ ಪ್ರಾಣಿಗೆ ತಿಳಿದಿತ್ತು. ಅದಕ್ಕಾಗಿ ಆತ ಹಗಲಿಡಿ ನೀರಿನಲ್ಲೇ ಕಾಲ ಕಳೆಯುತ್ತಿದ್ದ. ನೋವಿನಿಂದ ಆತ ಹಾಕುತ್ತಿದ್ದ ಕೀರಾಟವು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿತು. ಸಿದ್ಧನ ಪರಿಸ್ಥಿತಿ ಅರಿತ ಕೂಡಲೇ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ವಿಷಯ ತಿಳಿಸಿದರು. ವೈಲ್ಡ್ ಲೈಫ್ SOS ಮತ್ತು ಬನ್ನರ್ಘಟ್ಟದ ಕರಡಿ ಪುನರ್ವಸತಿ ಕೇಂದ್ರದ ಪಶುವೈದ್ಯರ ತಂಡವು ಸಿದ್ಧನ ನೆರವಿಗೆ ಧಾವಿಸಿತು. ಅತಿ ಸೌಮ್ಯ ಸ್ವಭಾವದ ರೋಗಿ. ಸ್ನೇಹಿತರೆ, ಸಿದ್ಧನಿಗೆ ಒಂದು ಕಣ್ಣು ಕಾಣಿಸುತ್ತಿರಲಿಲ್ಲ. ಬಹುಶಃ ಇದೇ ಕಾರಣಕ್ಕೋ ಏನೋ ಆತ ಚಿಕಿತ್ಸೆಯ ಸಮಯದಲ್ಲಿ ಅತ್ಯಂತ ಸೌಮ್ಯವಾಗಿ ವರ್ತಿಸುತ್ತಿದ್ದನು. ಹಾಗೆ ಆತನಿಗೆ ಕಾಡಿನಲ್ಲಿ ಆಹಾರ ಹುಡುಕಲು ಸಾಧ್ಯವಾಗುತ್ತಿಲ್ಲ ಅನ್ನೋ ಸತ್ಯ ಆತನಿಗೆ ಚಿಕಿತ್ಸೆ ನೀಡುವ ಸಮಯದಲ್ಲಿ ಅರಣ್ಯ ಇಲಾಖೆಯ ಡಾಕ್ಟರ್ ಅರುಣ್ ಎ ಶಾ ಅವರು
ಅರಿತಿದ್ದರು. ಹೀಗಾಗಿ ಕೆರೆಯ ದಂಡೆಯಲ್ಲೇ ಹಸಿರು ಮೇವು ಮತ್ತು ಆಹಾರ ಸಿಗುವಂತೆ ವ್ಯವಸ್ಥೆ ಮಾಡಲಾಯಿತು. ಇಲ್ಲಿ ಮನುಷ್ಯತ್ವದ ಒಂದು ಸುಂದರ ನೋಟ ಕೂಡ ಕಂಡುಬಂತು. ಹಿಂದೆ ಯಾವ ರೈತರು ಸಿದ್ಧ ತಮ್ಮ ಹೊಲಕ್ಕೆ ನುಗ್ಗಿದಾಗ ಅವನನ್ನು ಬೆನ್ನಟ್ಟಿ ಓಡಿಸುತ್ತಿದ್ದರೋ ಅದೇ ರೈತರು ಸಿದ್ಧ ಅಸಹಾಯಕ ಸ್ಥಿತಿಯನ್ನು ಕಂಡು ಅವನಿಗೆ ಆಹಾರ ತಂದುಕೊಡಲು ಶುರು ಮಾಡಿದರು. ರಾಗಿ ಮುದ್ದೆ, ಹಣ್ಣು ಮತ್ತು ಜೋಳವನ್ನು ತಂದುಕೊಡುತ್ತಿದ್ದರು. ಬೆಂಗಳೂರಿನಿಂದ ಪ್ರಾಣಿ ಪ್ರೇಮಿಗಳು ಕಾರಿನಲ್ಲಿ ಹಣ್ಣುಗಳನ್ನು ತಂದು ಸಿದ್ಧನಿಗೆ ಪ್ರೀತಿಯಿಂದ ಉಣಿಸುತ್ತಿದ್ದರು. ಸಿದ್ಧ ಕಾಡಿನ ಕ್ರೂರ ಪ್ರಾಣಿಯಾಗದೆ ಎಲ್ಲರ ಪ್ರೀತಿಯ ಸಿದ್ದಪ್ಪನಾಗಿ ಬದಲಾಗಿದ್ದ. ತಜ್ಞರ ಸಮಿತಿ ಮತ್ತು ಸವಾಲಿನ ಕಾರ್ಯಾಚರಣೆ. ಸಿದ್ಧ ಚಿಕ್ಕ ಮಕ್ಕಳಂತೆ ಮಾತ್ರೆ ತೆಗೆದುಕೊಳ್ಳಲು ಹಠ ಮಾಡುತ್ತಿದ್ದ ಎನ್ನಲಾಗಿದೆ. ಅವನಿಗೆ ಗೊತ್ತಾಗದಂತೆ ಆಹಾರದಲ್ಲಿ ನೋವು ನಿವಾರಕ ಮಾತ್ರೆಗಳನ್ನು ನೀಡಲು ಪ್ರಯತ್ನಿಸಲಾಗುತ್ತಿತ್ತು. ಆದರೆ ಸಿದ್ಧ ಅವುಗಳನ್ನು ಪತ್ತೆ ಹಚ್ಚಿ ಎಸೆದು ಬಿಡುತ್ತಿದ್ದನು. ಹೀಗೆ ಅರಣ್ಯ ಇಲಾಖೆಯು ಕೇರಳದ ಡಾಕ್ಟರ್ ಅರುಣ್ ಜಕಾರಿಯಾ, ಅಸ್ಸಾಂನ ಡಾಕ್ಟರ್ ಕೆ ಶರ್ಮಾ ಮತ್ತು ನಾಗರಹೊಳೆಯ ಡಾಕ್ಟರ್ ನಾಗರಾಜು ಸೇರಿದಂತೆ ದೇಶದ ಪ್ರಮುಖ ತಜ್ಞರ ಸಮಿತಿಯನ್ನು ರಚಿಸಬೇಕಾಯಿತು. ಸಮಿತಿಯ ರಚನೆ ಬಳಿಕ ಸಿದ್ಧನನ್ನು ನೀರಿನಿಂದ ಹೊರಗೆ ತೆಗೆಯಲು ಕಾರ್ಯಾಚರಣೆ ನಡೆಸಲಾಯಿತು. ಸುಮಾರು 4 ಗಂಟೆಗಳ ಕಾಲ ನಡೆದ ಕಾರ್ಯಾಚರಣೆಯಲ್ಲಿ 2 ಸಾಕಾನೆಗಳು ಕುಮ್ಕಿ ಆನೆಗಳ ಸಹಾಯದಿಂದ ಸಿದ್ಧನನ್ನು ಹೊರತಂದು ಶಾಂತಗೊಳಿಸಲಾಯಿತು. ಆತ ನೀರಿನಿಂದ ಹೊರಬಂದ ತಕ್ಷಣ ಅವನನ್ನು ಅಲ್ಗಾಡದಂತೆ ಮಾಡಿ ವೈದ್ಯಕೀಯ ಪರೀಕ್ಷೆ ನಡೆಸಲಾಯಿತು. ಸಿದ್ಧನ ದೇಹದ ಮೇಲೆ ಅನೇಕ ಗಾಯಗಳಿದ್ದವು ಮತ್ತು ಅವನ ಬೆನ್ನಿನ ಮೇಲೆ ದೊಡ್ಡ ಹುಣ್ಣಾಗಿತ್ತು. ವೈಲ್ಡ್ ಲೈಫ್ SOS ತಂಡವು ಸಿದ್ಧನ ಮುರಿದ ಕಾಲಿನ ತೀವ್ರತೆಯನ್ನು ತಿಳಿಯಲು ಪೋರ್ಟಬಲ್ ಎಕ್ಸ್ರೇ ಯಂತ್ರವನ್ನು ಬಳಸಿತು. ಸಿದ್ಧನ ಸ್ಥಿತಿ ಅತ್ಯಂತ ಗಂಭೀರವಾಗಿತ್ತು. ಹೀಗಾಗಿ ಅವನನ್ನು ಬೇರೆ ಕಡೆ ಸ್ಥಳಾಂತರಿಸುವುದು ಕಷ್ಟಕರವಾಗಿತ್ತು. ಆದ್ದರಿಂದ ಅವನಿಗೆ ಅಲ್ಲಿಯೇ ಚಿಕಿತ್ಸೆ ಮುಂದುವರಿಸಲು ನಿರ್ಧರಿಸಲಾಯಿತು. ದುರಾದೃಷ್ಟಕರ ಆರಂಭದ ಕೆಲವು ವಾರಗಳಲ್ಲಿ ಸಿದ್ಧ ಯಾವುದೇ ಚಿಕಿತ್ಸೆಗೆ ಬೆಂಬಲ ನೀಡಿರಲಿಲ್ಲ. ಈ ರೀತಿ ವೈದ್ಯಕೀಯ ಹಸ್ತಕ್ಷೇಪಕ್ಕೆ ಅವಕಾಶ ನೀಡಿರುವುದು ಅವನ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀರಿತು. ವೈಲ್ಡ್ ಲೈಫ್ SOS ಸಹ ಸಂಸ್ಥಾಪಕಿ ಗೀತಾ ಶೇಷಮಣಿ ಅವರು ಹೇಳುವಂತೆ ಸಿದ್ಧ ಸೌಮ್ಯ ಸ್ವಭಾವನಾಗಿದ್ದರೂ ಅವನ ಸ್ಥಿತಿ ಅತ್ಯಂತ ನಾಜೂಕುಕರವಾಗಿದೆ. ಅವನು ಕಾಡಾನೆಯಾಗಿದ್ದರಿಂದ ಅವನಿಗೆ ಚಿಕಿತ್ಸೆ ಅಥವಾ ದಯಾಮರಣದ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ವನ್ಯಜೀವಿ ಸಂರಕ್ಷಣಾಧಿಕಾರಿಗೆ ಮಾತ್ರ ಇದೆ ಎಂದಿದ್ದಾರೆ. ಸ್ನೇಹಿತರೆ, ನಿರಂತರವಾಗಿ ಸಿದ್ಧನನ್ನು ವೈದ್ಯರ ತಂಡ ಮಾನಿಟರ್ ಮಾಡುತ್ತಿದ್ದರೂ ಸಿದ್ಧನ ಸ್ಥಿತಿ ಹದಗೆಡುತ್ತಾ ಹೋಗುತ್ತಿತ್ತು. ಅರಣ್ಯ ಇಲಾಖೆಯ ವೈದ್ಯರು ಬಂದು ಚಿಕಿತ್ಸೆ ನೀಡಿದರು, IV ಡ್ರಾಪ್ಸ್ ಕೊಟ್ಟರು. ಆದರೆ ಆತ ಎದ್ದು ನಿಲ್ಲಲು ಸಾಧ್ಯವಾಗಲಿಲ್ಲ. ಹಾಗೆ ಸ್ವಲ್ಪ ದಿನಗಳ ನಂತರ ಸಿದ್ಧ ತಿನ್ನುವುದನ್ನು ನಿಲ್ಲಿಸಿದ. ಇದು ಎಲ್ಲರಲ್ಲಿಯೂ ಆತಂಕ ಮೂಡಿಸಿತು. ಆಗ ಭಾರತೀಯ ಸೇನೆ ಸಿದ್ಧನ ಸೇವೆಗೆ ಧಾವಿಸಿತು. ಸೇನೆಯವರು ಸಿದ್ಧನಿಗಾಗಿ ಕಬ್ಬಿಣ ಬೃಹತ್ ಪಂಜರದಂತಹ ಆಧಾರವನ್ನು ನಿರ್ಮಿಸಿದರು. ಬೆಲ್ಟ್ಗಳ ಸಹಾಯದಿಂದ ಸಿದ್ಧನನ್ನು ಎಬ್ಬಿಸಿ ನಿಲ್ಲಿಸಲಾಯಿತು. ಅಚ್ಚರಿ ಏನೆಂದರೆ ಎದ್ದು ನಿಂತ ನಂತರ ಸಿದ್ಧ ಮತ್ತೆ ಆಹಾರ ತಿನ್ನಲು ಶುರು ಮಾಡಿದ. ಇದರಿಂದ ಎಲ್ಲರಲ್ಲಿಯೂ ಸಿದ್ಧ ಗುಣಮುಖನಾಗುತ್ತಾನೆ ಅನ್ನೋ ಸಣ್ಣ ಆಸೆ ಚಿಗುರಿತು. ಸ್ನೇಹಿತರೆ, ಸಿದ್ಧ ಎದ್ದು ಮತ್ತೆ ಆಹಾರ ಸೇವಿಸುತ್ತಿರುವುದು ಎಲ್ಲರಿಗೂ ಆತ ಗುಣಮುಖನಾಗುತ್ತಾನೆ ಅನ್ನೋ ಆಸೆ ತಂದಿತ್ತು. ಆದರೆ ವಿಧಿಯ ಆಟ ಬೇರೆ ಇತ್ತು. ಅವನಿಗೆ ಚಿಕಿತ್ಸೆ ನೀಡಲು ವಿಶೇಷ ಶೆಡ್ ನಿರ್ಮಿಸಲಾಗಿತ್ತು. ಅದರ ತೀವ್ರವಾದ ಸೋಂಕು ಮತ್ತು ಮುರಿದ ಮೂಳೆಗಳು ಗುಣವಾಗಲೇ ಇಲ್ಲ. ಸುಮಾರು 50 ದಿನಗಳ ಬದುಕು ಸಾವಿನ ಹೋರಾಟದ ನಂತರ ಡಿಸೆಂಬರ್ 9, 2016 ಶುಕ್ರವಾರ ಮುಂಜಾನೆ ಸಿದ್ಧನ ಪ್ರಾಣಪಕ್ಷಿ ಹಾರಿ ಹೋಯಿತು. ಅವನ ಸುದೀರ್ಘ ನೋವು ಮತ್ತು ಹೋರಾಟ ಕೊನೆಗೊಂಡಿತು. ಅವನನ್ನು ಹೊರಲು ಕ್ರೇನ್ ಬಳಸಲಾಯಿತು. ದಂತಗಳಿಗಾಗಿ ಯಾರಾದರೂ ಶವವನ್ನು ಕದಿಯಬಹುದು ಅನ್ನೋ ಮುನ್ನೆಚ್ಚರಿಕೆಯಿಂದ ಅವನ ದಂತಗಳನ್ನು ಕತ್ತರಿಸಿ ತೆಗೆಯಲಾಯಿತು. ಸಿದ್ಧ ಮೃತಪಟ್ಟ ಸುದ್ದಿಯನ್ನು ಕೇಳಿ ಮಂಚನಬೆಲೆ ಜಲಾಶಯದ ಬಳಿ ಅವನನ್ನು ನೋಡಲು ಬರುತ್ತಿದ್ದ ಸಾವಿರಾರು ಜನರು
ಕಣ್ಣೀರಿಟ್ಟರು. ಸಿದ್ಧನ ಸಾವಿನ ವಿರುದ್ಧ ಹೋರಾಟ ಅಸಾಧಾರಣವಾಗಿತ್ತು. ಅಂತಿಮವಾಗಿ ಡಿಸೆಂಬರ್ 9, 2016 ಸಿದ್ಧ ತನ್ನ ಹೋರಾಟವನ್ನು ಕೊನೆಗೊಳಿಸಿದನು. ಗೆಳೆಯ ರಂಗ ಸೆರೆಯಾದ ಕೇವಲ ತಿಂಗಳುಗಳಲ್ಲೇ ಇತ್ತ ಸಿದ್ಧ ಕೂಡ ಇಹಲೋಕ ತ್ಯಜಿಸಿದನು. ಸ್ನೇಹಿತರೆ, ರಂಗ ಮತ್ತು ಸಿದ್ಧ ಈ ಇಬ್ಬರ ಗೆಳೆಯರ ಕತೆ ಕೇವಲ ಕಾಡಿನಲ್ಲಿ ಸಾಹಸವಲ್ಲ, ಅದು ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಸಂಘರ್ಷದ ಕನ್ನಡಿ. ಈ ಇಬ್ಬರು ಗೆಳೆಯರು ಮಾಗಡಿಯ ಅರಣ್ಯದ ಅಸ್ಮಿತೆಯಾಗಿದ್ದರು. ಈ ಇಬ್ಬರು ಗೆಳೆಯರು ಮನುಷ್ಯನ ಸಹಾನುಭೂತಿ ಮತ್ತು ಕ್ರೌರ್ಯ ಎರಡನ್ನೂ ಕಂಡವರು. ರಂಗ ಮತ್ತು ಸಿದ್ಧ ಬದುಕಿನಲ್ಲಿ ಮಾತ್ರವಲ್ಲದೆ ಸಾವಿನಲ್ಲಿ ಒಂದೇ ರೀತಿ ಸಂಕಟವನ್ನು ಅನುಭವಿಸಿದರು. ಒಬ್ಬ ಸೆರೆಯಾಗಿ ಬಸ್ನಲ್ಲಿ ಅಪಘಾತಕ್ಕೆ ಬಲಿಯಾದರೆ ಮತ್ತೊಬ್ಬ ಕಾಲಿನ ಗಾಯದಿಂದ ನರಳಿ ಪ್ರಾಣ ಬಿಟ್ಟನು. ಈ ಇಬ್ಬರು ಆನೆಗಳು ಸಾವು ಮನುಷ್ಯರು ಮತ್ತು ಪ್ರಾಣಿ ಸಂಘರ್ಷದ ಅತಿ ದೊಡ್ಡ ದುರಂತ. ಕಾಡಿನ ಈ ವೀರ ಗೆಳೆಯರು ಎಂದಿಗೂ ನಮ್ಮ ನೆನಪಿನಲ್ಲಿರುತ್ತಾರೆ. ಕಾಡು ಮತ್ತು ಕಾಡಿನ ಹಾದಿಗಳು ಆನೆಗಳ ಹಕ್ಕು. ನಾವು ಅಭಿವೃದ್ಧಿಯ ಹೆಸರಿನಲ್ಲಿ ಅವುಗಳ ದಾರಿಯನ್ನು ಆಕ್ರಮಿಸಿದಾಗ ಇಂತಹ ದುರಂತಗಳು ಸಂಭವಿಸುತ್ತವೆ. ರಂಗನ ಗತ್ತು ಮತ್ತು ಸಿದ್ಧನ ಸೌಮ್ಯತೆ ಎಂದಿಗೂ ಅಳಿಯದ ನೆನಪು. ಪ್ರಾಣಿಗಳ ಮೇಲಿನ ಪ್ರೀತಿ ಕೇವಲ ಮಾತಿಗಷ್ಟೇ ಸೀಮಿತವಾಗಿರಲ್ಲ, ಅವುಗಳ ಬದುಕುವ ಹಕ್ಕನ್ನು ಗೌರವಿಸೋಣ. ಹೋಗಿ ಬಾ ರಂಗ, ಹೋಗಿ ಬಾ ಸಿದ್ಧ, ನಿಮ್ಮ ನೆನಪು ಶಾಶ್ವತ. ಸ್ನೇಹಿತರೆ, ಇಂದಿಗೆ ಸಿದ್ಧ ಮತ್ತು ರಂಗನ ಈ ರೋಚಕ ಸರಣಿ ಮುಕ್ತಾಯವಾಗುತ್ತಿದೆ. ಪ್ರಾಣಿಗಳ ದಾರಿಯನ್ನು ಅವುಗಳಿಗೆ ಬಿಟ್ಟುಕೊಡಿ. ಅವುಗಳು ತಮ್ಮವರೊಂದಿಗೆ ಕಾಡಿನಲ್ಲಿ ನೆಮ್ಮದಿಯಾಗಿರಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗ್ತೀನಿ. ಧನ್ಯವಾದಗಳು.